ಮಾಡಿ ಮಾಡಿ ಒಂದ ಹೆಣ್ಣಿನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಹಣ ಲೂಟಿ ಮಾಡಲು ಬಂದಿರುವೆಯ ವಂಚಕ. ಸಾವುಕಾರರೇ, ಕಾಲಿಗೆ ಸ್ವಲ್ಪ ಹಿಡಿತದಲ್ಲಿರಲಿ. ನಾನೇನು ಹಣ ಕೊಡಲೆಂದು ಅಂಗಲಾಚಿ ಬೇಡಿಲ್ಲ. ತಾವಾಯಿಗೆ ಕರ್ಣ ರೂಪದಿಂದ ಬರೆದು ಕೊಟ್ಟಿದ್ದಾರೆ ಅಷ್ಟೇ. ಹುಡುಗಿ ಕೊಡ್ತಾಳಂತ ಇಸ್ಕೊಂಡ್ಬಿಡಲ್ಲ, ಬೇಡ ಅಂತ ಹೇಳ್ಬೇಕಪ್ಪ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ಬಾಯಿ ಮುಚ್ಕೊಂಡೋಕೆ ಎಲ್ಲ ಮುಚ್ಕೊಂಡೆ. ಹೌದಪ್ಪ, ಅವ್ರು ಹೇಳೋ ಮಾತು ಸತ್ಯ. ಅವ್ರು ಕೇಳಲಿಲ್ಲ, ನಾನೇ ಕೊಟ್ಟೆ. ಯಾರನ್ನು ಕೇಳಿ ನೀನು ಅವನಿಗೆ ಹಣ ಕೊಟ್ಟೆ? ಯಾರನ್ನು ಕೇಳಿ ಅವರಿಗೆ ಹಣ ಕೊಡಬೇಕಿತ್ತು. ನನಗೆ ಕೊಡುವ ಮನಸ್ಸಾಯ್ತು, ಕೊಟ್ಟೆ. ಅದು ಅಲ್ಲದೆ ನಾನು ಅವರನ್ನೇ ಮದುವೆ ಆಗಬೇಕೆಂದುಕೊಂಡಿದ್ದೇನೆ. ನಾಚಿಗೆ ಗೆಟ್ಟವಳೆ, ನಮ್ಮ ಮನೆಯ ಒಂದು ತುತ್ತಿಗೂ ಕಡೆಯಾದ ಆ ದರಿದ್ರನನ್ನು ಮದುವೆ ಆಗುತ್ತೇನೆಂದು ಹೇಳುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿನಗೆ? ನಾಚಿಕೆ ತಡೆದು ಅಪ್ಪ. ಪೂರ್ವ ಕಾಲದಲ್ಲಿ ಸೀತಾ ಮಾತೆ, ದಮಯಂತಿ ಮಹಾಪತಿವ್ರತರು ತಮಗಿಷ್ಟ ಬಂದವರನ್ನ ಮದುವೆ ಆಗ್ಲಿಲ್ವಾ? ಸಿರಿ ಸಂಪತ್ತಿನ ಒಡತಿಯಾದ ನೀನು ಆ ದಟ್ಟ ದರಿದ್ರನನ್ನು ಮದುವೆ ಆಗಲು ಮನಸ್ಸು ಮಾಡಿದರೆ ಇದಕ್ಕೆ ನನ್ನ ಸಮ್ಮತಿ ಇಲ್ಲ. ನನಗೂ ಅಷ್ಟೇ. ಬಡವನಾದರೇನು, ಸರ್ವಗುಣ ಸಂಪನ್ಗುಣವನ್ನು ಹೊಂದಿದ್ದಾನೆ. ನನಗೆ ಈಗಾಗಲೇ 18 ವರ್ಷ ತುಂಬಿದೆ. ಮದುವೆ ಆಗೋ ಹಕ್ಕು ನನಗಿದೆ. ಸ್ವಲ್ಪ ಹತ್ರ ಬರ್ರಿ. ಸ್ವಲ್ಪ ಹತ್ರ ಬರ್ರಿ. ಒಂದೇ ಕಲ್ಲಿಗೆ 2 ಹಣ್ಣು ಉರುಳ್ತಾವ. ಅಂದರೆ ನಿನ್ನ ಮಾತಿನ ಅರ್ಥ ನನಗೆ ಗೊತ್ತಾಗಲಿಲ್ಲ. ಅಂದರೆ ಇವಳು ಹೇಳಿದಂತೆ ನಾನು ಕುಣಿಯಬೇಕೆ? ಇವಳು ಹೇಳಿದಂತೆ ನಾನು ಕುಣಿಯಲು ನಾನೇನು ಇವಳ ಕೈಗೊಂಬೆಯಲ್ಲ. ಬಿಚ್ಚಿ ಹೇಳೋ ನಿನ್ನ ಮಾತಿನ ಅರ್ಥ ನನಗೆ ಗೊತ್ತಾಗುತ್ತಿಲ್ಲ. ಅರ್ಥ ಗೊತ್ತಾಗಿದ್ರೆ ವ್ಯಕ್ತ ಹಾಳಾಗೋಗುತ್ತೆ. ನಿನ್ನ ಮಗಳ ಮದುವೆ ಮಾಡಿದ್ರೆ ನಿನ್ನ ಮಗಳು ಮದುವೆ ಮಾಡುವಂಗಾಗುತ್ತೆ. ಆಮೇಲೆ ಆ ಕರ್ಮಣ್ಣ 9 ಎಕರೆ ಮಡ್ಡಿ ಜಮೀನು ನಿಮ್ಮ ಹೆಸರು ಬರ್ಸ್ಕೊಂಡು ಫ್ಯಾಕ್ಟ್ರಿ ಕಟ್ಸ್ಬಿಡ್ರಿ. ಹೆಂಗ್ ಹೇಳ್ತೀರಿ ನನ್ನ ತಲೆ? ಹೌದಂತೆ, ತಲೆ ಅನ್ನ ಬೇಕು ಇದಕ್ಕೆ ಇಟ್ಲ ತಲೆ ಇದ್ದಂಗ. ಅಶೋಕ್, ನಾಗವೇಣಿ, ನಿಮ್ಮ ಇಬ್ಬರ ಮದುವೆಗೆ ಸಂತೋಷದಿಂದ ಒಪ್ಪಿದ್ದೆ. ಆದಷ್ಟು ಬೇಗ ಒಳ್ಳೆಯ ಮುಹೂರ್ತ ನೋಡಿ ವಿಜೃಂಭಣೆಯಿಂದ ಮದುವೆ ಕಾರ್ಯ ಮುಗಿಸೋಣ. ಅಪ್ಪ, ಅಪ್ಪ, ನನಗೆ ತುಂಬಾ ಸಂತೋಷ ಆಗ್ತಿದೆ ಅಪ್ಪ. ಆಯ್ತಲ್ಲವಾ ತಂಗಿ, ನಿನ್ನ ಮನಸ್ಸಿನಂತೆ ನಿಮ್ಮ ಅಪ್ಪನು ಮದುವೆ ದಬ್ಬ ಕೊಟ್ರು. ನಿನ್ನ ಮದುವೆನೂ ಆಯ್ತು. ಇನ್ನು ನಿಮ್ಮ ದಾರಿ ಸನೀಸಾಯ್ತು. ಇನ್ನ ಗಾಡಿ ಸಾಗಿ ಮುಂದ. ಸೌಕರ್ಯ ನಮ್ದಾರಿ ಕುಲ್ಲ ನಡ್ರಿ, ಹೋಗೋಣ. ಮುಂದೋಗ್ತೀವ್ರಿ, ಆಮೇಲೆ ಹಿಂದ್ ಬರ್ರಿ ನೀವೆಲ್ಲ ಕಲ್ತ್ಕೊಂಡು. ನೋಡಿ, ನಮ್ಮಪ್ಪ ಮದುವೆಗೆ ಒಪ್ಕೊಂಡಿದ್ದಾರೆ. ನಿಮ್ಗೆ ಸಂತೋಷ
ಸಂತೋಷವಾಗ್ತಿದ್ಯಾ? ನನಗಂತೂ ತುಂಬಾ ಸಂತೋಷವಾಗ್ತಿದೆ. ಓಕೆ ನಾನು ತಪ್ಪು ಮಾಡಿದೆ ಅಂತ ನನ್ನ ಅಂತರಾಳ ಹೇಳುತ್ತಾ ಇದ್ದೆ. ಮೊದಲೇ ನಮ್ಮ ಅಣ್ಣನ ಒಪ್ಪಿಗೆ ಕೇಳಬೇಕಾಗಿತ್ತು. ಅವನು ಈ ಮದುವೆಗೆ ಒಪ್ಪಿಕೊಳ್ಳಬಹುದು. ಅದಕ್ಕೆ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಳ್ತಿದ್ದೀರಾ? ನಡಿ, ಮೊದಲು ಮದುವೆ ಮಾಡ್ಕೊಳ್ಳೋಣ, ಆಮೇಲೆ ಹೋಗಿ ಆಶೀರ್ವಾದ ಕೇಳೋಣ. ಮೊದಲು ಸ್ವಲ್ಪ ಸಿಟ್ಟಾಗ್ತಾರೆ, ಆಮೇಲೆ ಒಪ್ಕೊಳ್ತಾರೆ. ಅದಕ್ಕೆ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನೀವು ಹೋಗಿ ಬನ್ನಿ. ನಾಗವೇಣಿ, ನಾನಿನ್ನು ಬರುತ್ತೇನೆ. ಆಯ್ತು. ಏನು ಧರ್ಮ? ಅವತ್ತು ನನ್ನ ಆಸೆ ಈಡೇರಿಸಿದ ಹಾಗೆ ಹೊರಟೆ ಹೋದೆಯಲ್ಲ, ಅದಕ್ಕೆ ಪ್ರತಿಕಾರವಾಗಿ ನಿನ್ನ ಮನೆಯ ಸೊಸೆಯಾಗಿ ಅಶೋಕನ ಹೆಂಡತಿಯಾಗಿ ಬರ್ತಿದ್ದೇನೆ. ಆದಷ್ಟು ಬೇಗ ಆ ನಿನ್ನ ಮನೆಯಲ್ಲಿ ನಿನ್ನ ಹತ್ತಿರ ಸೈಡ್ ತಿರ್ಸ್ಕೊಳ್ಳಿಲ್ಲ ಆದ್ರೆ ನನ್ನ ಹೆಸರು ನಾಗವೇಣಿ. ನಿನಗೆ ಇದ ಸಾಕು ಓಡಾಕ ಕಳಿಸ್ತಾವ. ಏನು ಮಾಡೋಣ? ಹೋಗಿ ಬಿಡ. ಹುಟ್ಟಬಾರ್ದವ, ಹುಟ್ಟಬಾರ್ದು. ಹೆಣ್ಣಾಗಿ ಮಾತ್ರ ಹುಟ್ಟನಂತ ಹೋಗ್ಬಾರ್ದು ಅಂತೀನಿ. ಈ ಹೆಣ್ಣಿನ ಕಷ್ಟ, ಈ ಹಾಳಾದ ಗಂಡಸ್ರು ನಿಮಗೆ ಏನಪ್ಪ ಗೊತ್ತಾಗಬೇಕು? ಏನು ಗೊತ್ತಾಗಬೇಕು ನಿಮ್ಮಂತ ಹಾಳಾದ ಗಂಡಸರಿಗೆ ಅಂತೀನಿ. ಅಲ್ಲ, ನಮ್ಮ ಅಪ್ಪಗ ಹೆಣ್ಣು ಮಗಳಂದ್ರು ನಾನೇ, ಗಂಡು ಮಗಳಂದ್ರು ನಾನೇ. ಏನು ಮಾಡ
ಕೇಳಮ್ಮ ಸರಿಯಾಗಿ ಇಲ್ಲಿ ಸೇರೋದು ನಾಟಕ ಆಗೋ ಸಲುವಾಗಿ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಕುಡಿಬೇಕು ನಾವು ತುಂಬ ಕಟ್ಟಬೇಕು ತಲೆಗೆ ಜಾಗ ಮಾಡ್ಕೊಂಡು ಹಾಡಬೇಕು ಹಾಡಬೇಕು ಅಂಡರ್ಸ್ಟ್ಯಾಂಡ್ ಗಂಗಾಧರೆ ಮಸ್ತಕಕ್ಕೆ ಗಾಲಕ್ಕೆ ಹೋಗಿ ಫೋನ್ ನಂಬರ್ ಸಿಗಲ್ ಬಿಡು ಮತ್ತೀಗ ಬಾಳೆ ಬಿಜಿ ಆಗ್ಬಿಟ್ಟತ್ತ ಫೋನ್ ನಂಬರ್ ಕೊಡು ಫೋನ್ ನಂಬರ್ ಕೊಡು ಫೋನ್ ನಂಬರ್ ಕೊಡು ಅಂತ ಫೋನ್ ಯೂಸ್ ಮಾಡೋದು ಇಟ್ಬಿಟ್ಟಿನ್ ಕಡಪ್ಪ ಏನು ಮಾಡೋಣ ಮತ್ತೇನ್ರಿ ಕಶಬಾರ ನಿಮ್ಮ ಮದುವೆ ಸುದ್ದಿ ಮಾತಾಡಕತ್ತಿರಲ್ಲ ಮತ್ತೆ ಮದುವೆ ಯಾವಾಗ್ರಿ ಓಯ್, ಯಾಕ ಹೆಂಗೆ ಹೆಂಗಾಗೈತ್ ನೋಡ್ರಿ ನೀವ್ ಮಾಡಿದ್ರೆ ಗೊತ್ತಾಗ್ತದೆ ಏನು ಸರಿನ ಇಲ್ಲ ಅನ್ನೋದು ಏಯ್, ಯಾಕ ಹೆಂಗೈತಿ ಮೈಯಾಗ ಬರ್ಬರ್ತಾನೆ ಏನಾದ್ರು ಹೇಳಕತ್ತಿಯಲ್ಲ ಹೌದು ಹಿಂಗ ನಮ್ಮ ಓಣ್ಯಾಗ ಮಾತಾಡ್ತಿದ್ರು ಏನ್ ಮಾತಾಡ್ತಿದ್ರ ಹೇಳ ಮಟ್ಟ ಕೇಳ ನನಗ ಅವಾಗ ಖಾತ್ರಿ ಆಗಿರ್ಲಿಲ್ಲ ಈಗ ನನಗೂ ಸಂಶಯ ಬರಕತ್ತೈತಿ ಅಂತೀನಿ ಏನ್ ಸಂಶಯ ಬರಕತ್ತದಲ್ಲ ನಿನಗ ಆ, ನಮ್ಮ ಪಂಚಾಯತಿ ಕಾರ್ಕೊಂಡಂಗ ಹುಚ್ಚ ಹಿಡ್ದಂತ ಹುಚ್ಚ ತರ ಮಾತಾಡ್ತಾನಂತ ಓಣ್ಯಾಗಿಲ್ಲ ಎಲ್ಲ ಮಾತಾಡಕತ್ತಿದ್ರು ಓ ಓ ಓ ದಡ್ಕೊಳಪ್ಪ ಹೇಳಬೇಡ ದಡಿಕೆ ಮನೆ ಮಂದಿ ಮಂದಿ ಒಂದು ಡೌಟ್ ಬಂದಿತ್ತು ಬಾಯಿಗೆ 7 ತಿಂಗಳು ಹುಟ್ಟಿಯೇನಪ್ಪ ಇಲ್ಲ ಬಾ ಇಲ್ಲ ಒಂದು 9 ತಿಂಗಳು ಮುಗಿದ್ರಿ ಅಲ್ಲ 3 ತಿಂಗಳಿಗೆ ಮಾಮ ಏ ಯಾರು ಹೇಳ್ದ ಅವನ್ನ ನಮ್ಮ ಮಾಮ ಅವ್ರು ಹೇಳಿದ್ರೆ ನನಗೆ ಗೊತ್ತಿಲ್ಲ ಹಾಗೆ ಮಾಡ ನಿಮ್ಮ ಕೇಳೋದು ಆಮೇಲೆ ಏ ಕೇಳ್ಬೋದು ಅಷ್ಟು ಸಂಶಯ ಐತ್ರ ಈಗ ಅತ್ತಿವ ಎಲ್ಲ ನಿಮ್ಮವ್ವ ಹೇಳೋದು ಇಲ್ಲೆಲ್ಲ ಕುಂತಿರ್ತಾರೆ ಚಂದಾಗ ನಿಮ್ಮವ್ವನ ಹೆಸರನ್ನು ಹೇಳೋದು ಕೇಳ ಕೇಳಿ ನೋಡ ಯಾರೋ ಹೇಳ್ತಾರ ಮಗ ನೀನ ಹೌದಲ್ಲ ಅಂತೀನಿ ನಾನು ಅಂದೆ ಯಾತವ ಎಲ್ಲರೂ ನಿಮ್ಮವ್ವ ಹಾಯ್ ಅತ್ತೆ ಹಾಯ್ ಅದೇ ಏನು ಎತ್ತ ಅಂತೇಳಿ ಬರ ಮದ್ವಿದ ಕೇಳಾಕತ್ತಿಯಲ್ಲ ಮತ್ತೆ ನೀನು ಹುಚ್ಚಿಡ್ತತ್ತ ಅಂತೀರ ಮತ್ತೆ ಏನ್ ಮನೆ ಒಳಗ ನೀನ್ ಏನಾರ ತಿಳ್ಕೊಳಲೆ ಮನೇಲೆ ಬೇರೆ ತಿಳ್ಕೊತ ನೋಡ ಅದು ಹೋಗ್ಬಿಡು 4-6 ದಿನ ಆಯ್ತು ನಿಮ್ಮ ಅಪ್ಪ ಕಾಡುವಲ್ಲಿ ಎಲ್ಲೋಗನಡೆ ಯಾಕ ನಮ್ಮ ಅಪ್ಪನ ಕಡೆ ಇರೋ ನಿನಗೇನ ಕೆಲಸ ಮನೆ ಒಳಗ ಅರೆ ತಡಿಯೋ ಅಷ್ಟು ಹೆಸರು ಯಾಕೆ ಹೇಳ್ತೀನಿ ನಮ್ಮ ಅಪ್ಪನ ಕಡೆಯಿಂದ ಏನ್ ಕೆಲಸ ಆಗ್ಬೇಕಾಯ್ತು ಏನೇ ಕೆಲಸ ಐತೆ ಹೇಳಲೆ ಹೋಗ್ರೆ ನಮ್ಮ ಅಪ್ಪನ ಹುಬ್ಬಳ್ಳಿಗೆ ಹೋಗಲ್ಲ ಹೊರ ನೋಡ್ಕೊಂಡು ಬರಕ್ಕ ಹಂಗ ಮಾತುಕತೆ ಸಮೇತ ಮುಗಿಸ್ಕೊಂಡು ಮಾತುಕತೆ ಮುಗಿಸ್ಕೊಂಡು ಮದುವೆ ಡೇಟ್ ಫಿಕ್ಸ್ ಮಾಡಿಕೊಂಡ ಬರ್ತಾನ ನೋಡ ಮತ್ತ ಅಲ್ಲೇ ಇದೆಲ್ಲ ಬೀಗ್ತಾನಲ್ಲಿ ಎಲ್ಲಾ ಮಾತುಕತೆ ಮುಗಿಸಿ ಆಮೇಲೆ ಕನ್ಯಾ ನೋಡಕ್ ಬರ್ತಾರಲ್ಲಿ ಅವ್ರು ಅಂದ್ರೆ ಇದು ಗೊತ್ತಾತ್ ಬಿಡಲ್ಲ ನನಗೆ ಏನು ಗೊತ್ತಾತು ಗೊತ್ತಾತ್ ಬಿಡಲ್ಲ ಅದ ಏನು ಗೊತ್ತಾತು ಗೊತ್ತಾಗ ಬಿಡಲ್ಲ ನನಗೆ ದನ ನಿಮ್ಮವ್ರು ಹೋದ್ರ ಸಾಯ್ ಅದೇ ಒಂದಿಗಲ್ಲ ನಿಮ್ಮವ್ರು ಹೋದ್ರ ಸಾಯ್ ಹೇಳ ಅಂದ್ರ ಇದು ಗಪ್ ಗಂಡೆ ಅಂತ ಲಗ್ನ ಇರ್ಬೇಕಲ್ಲಿ ಅಲ್ಲಲ್ಲಿ ಹೆಂಗ್ ಒಪ್ಪಿಗೆ ಕೊಟ್ಟಲ್ಲಿ ಅಯ್ಯ ಬರ್ರಿ ಅಟ್ಟವನ ಯಾರ ಮದುವೆ ಅಂತ ತಿಳ್ಕೊಂಡಿದ್ದೀನಿ ನೀನು ಮತ್ತಿನ್ನಾರ್ದಲ್ಲಿ ನಿನ್ನದ ಮತ್ತ ನಿನ್ನ ಸಲುವಾಗಿ ಹೊರ ನೋಡಕ್ ಹೋದೇನೆ ಅಂತ ನೀನ್ ಈಗ ತಾನು ಹೇಳ್ದಲ್ಲಲ್ಲಿ ನನಗೆ ಹೇಳ್ಬಿಡವ ಎಷ್ಟ್ರ ಹೊಡ್ದೀವ ಅಂತ 7ರಾಗ 3ರಾಗ 9ರಾಗ ಅಂತ ನನಗೆ ಇವಾಗ ಖಾತ್ರಿ ಅಂತ 3ರಾಗ ಹೊಟ್ಟಿರ್ಬೇಕ ನಾ ಹೇಳಿದ ಹಂಗಲ್ಲ ನಮ್ಮ ರಂಗಪ್ಪ ಸಾವುಕಾರ ಅದರಲ್ಲ ಅವ್ರ ಮಗಳು ಮದ್ವಿ ವಿಚಾರ ಮಾತಾಡಕ ಹುಬ್ಬಳ್ಳಿಗೆ ಕರ್ಕೊಂಡು ಹೋಗಾರ ಇದನ್ನ ಹೇಳಕ್ಕ ಬಂದ್ರ ನೀ ಏನನ್ನ ತಿಳ್ಕೊಂಡು ಮಾತಾಡ್ತೀಯಲ್ಲ ಅಂತೀನಿ ಅದಳ ಹಿಂಗೈತಾನಲ್ಲಿ ಯಾಕೆ ಕತೆ ಹಂಗಾಗಿರತ್ತ ನೋಡ ಮತ್ತೆ ಅದಿರ್ಲಿ ಕೈಯಾಗ ಕುಡ್ಗೋಲ್ ಇಟ್ಕೊಂಡು ಹೊಂಟಿಯಲ್ಲ ಯಾಕ ಕುಯ್ಯಕ್ಕ ಕುಯ್ಯಕ್ಕ ಏನ್ ಕೊಯ್ತಲ್ಲ ಅಂತದ್ದು ಅದ ನಮ್ಮಪ್ಪ ಅದನ್ನಲ್ಲ ಮನೆ ಮಂಗಳವಾರ ದಿನ ಇದ ಇಬ್ಳಪುರದ ಸಣ್ಣ
ಸಂತ್ಯಾಗ ಒಂದು ಆಡು ಮರಿ ತಗೊಂಡ್ ಬಂದನಪ್ಪ. ಅದಂತೂ ಯಾವಾಗ ನೋಡಿದ್ರೆ ಮೇವು 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 ಅಂತ ಸಾಯ್ತಿರ್ತದ. ಅದಕ್ಕ ಡಬಲ್ ಕುಯ್ ಕೊಡ್ ಬರಕ ಹೊಂಟಿನ ನೋಡ ಮತ್ತ ಅಂತೀನಿ. ಹೋಗೋದು ಒಂದು ಒಗದೋಗಲಿ ದೇವ್ರಪ್ಪನಾಗ. ಇಲ್ಲಪ್ಪ, 100 ರೂಪಾಯಿ ಎಲ್ಲ ಮನೆಗೆ ಬಿಟ್ಟು ಬಂದಿಲ್ಲ ನೋಡು. ಏ ಇರ್ಲಿ ಹೋಗ್ಯಪ್ಪ, ಆಯ್ತಾ ಆಯ್ತಾ? ಆಯ್ತು ನೋಡ. ಹಿಂಗ್ಯಾಕೆ ತಡ ಮಾಡ್ದೆ? ಬಸ್ಸ ಬಸ್ಸ. ದುರ್ಗಾದ ಪೀಸ ನೀ ಬರೈಸ ಈ ಮುಡಾಪ ಹುಡುಗರು ಕೊಡ್ತಾರೆ ಕಿಸ. ಚೆಲುವಿನ ಚಿತ್ತಾರ ಹೋಗೋಣ ಮಿತ್ತರ. ಎಲ್ಲಿಗೆ ಹೋಗೋಣ? ಚೆಲುವಿನ ಚಿತ್ತಾರ ಹೋಗೋಣ ಮಿತ್ತರ. ಚೆಲುವಿನ ಚಿತ್ತಾರ ನಮಃ ಶಿವಾಯ. ಓಂ ರಾಘವೇಂದ್ರಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಾಗಪ್ಪಾಯ ನಮಃ. ಓಂ ಶ್ರೀ ರೇಖಲಿಂಗೇಶ್ವರಾಯ ನಮಃ. ಓಂ ಶ್ರೀಧರಾಯ ನಮಃ. ಚೆಲುವಿನ ಚಿತ್ತಾರ Baba,
ಕೈಯನ್ನು ಮಾಡ ಅಲ್ಲದ ಯಾರೆಲ್ಲ ಬಾಮ ಕೈಯನ್ನು ಮಾಡ ಅಲ್ಲದ ಯಾರೆಲ್ಲ ಬಾಮ ಮನಕ ಚೋರಿ ಮನಕ ಚೋರಿ ಜಾತ್ರೆಗೆ ಬಾಬಾ ಕೊಡುತ್ತೇನೆ